ಎಲ್ಲ ಸ್ಟೂಡೆಂಟ್ಸಿಗೂ ಚೆನ್ನಾಗಿ ಓದಬೇಕಂತ ಅಂದ್ಕೊತಾರೆ, ಬಟ್ ಚೆನ್ನಾಗಿ ಓದೋಕ್ಕಾಗ್ತದೆ. ಸತ್ಯ ಏನಪ್ಪ ಅಂದರೆ ಬುಕ್ ತೊಗೊಳ್ತಾರೆ, ಒಂದು 10 ನಿಮಿಷನೋ 15 ನಿಮಿಷನೋ ಓದ್ತಾರೆ, ಆಮೇಲೆ ಮೊಬೈಲ್ ಯೂಸ್ ಮಾಡೋದು, ಇಲ್ಲ ಗೇಮ್ ಆಡೋದು, ಇಲ್ಲ ರೀಲ್ಸ್ ನೋಡೋದು, ಇದನ್ನು ಮಾಡ್ತಾ ಇರ್ತಾರೆ. ಇದನ್ನು ಸರಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಪವರ್ಫುಲ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ. ಲಾಸ್ಟ್ ಒನ್ ಅಂತೂ ಮಿಸ್ ಮಾಡಬೇಡಿ, ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ ಚಾನಲ್ ಇನ್ನೂ ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ತಪ್ಪದೆ ಶೇರ್ ಮಾಡಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಅವಾಯ್ಡ್ ಡಿಸ್ಟ್ರಾಕ್ಷನ್ ಅಂದರೆ ನೋಡಿ, ನೀವು ಓದಬೇಕಂತ ಕೂತ್ಕೊಳ್ತೀರಾ ಅಥವಾ ಅಂದ್ಕೊಳ್ತೀರಾ, ಬಟ್ ಓದೋಕ್ಕಾಗಲ್ಲ. ನಾನು ತುಂಬ ಜನ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. 99.9% ಸ್ಟೂಡೆಂಟ್ಸ್ ಹೇಳೋದಂದರೆ ನೀವೇನು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದೀರಲ್ಲ ಮೊಬೈಲ್, ಅದರಿಂದ ತುಂಬ ಜನ ಡಿಸ್ಟ್ರಾಕ್ಷನ್ ಆಗ್ತಾರೆ. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡೋದಂದರೆ, ನೀವು ಆದಷ್ಟು ನೀವು ಓದೋಕೆ ಕೂತ್ಕೊಳ್ಳುವಾಗ ಸ್ವಲ್ಪ ಮೊಬೈಲನ್ನು ದೂರ ಇಟ್ಟು ಕೂತ್ಕೊಳ್ಳಿ, ಆದಷ್ಟು ದೂರ. ಅದು ಆಗಲ್ಲ, ಆದರೂ ಡಿಸ್ಟ್ರಾಕ್ಷನ್ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ 2 ಆ್ಯಪಿಗೆ ಲಿಂಕ್ ಕೊಟ್ಟಿದ್ದೀನಿ. ಯಾವುದಾದ್ರೂ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಎಷ್ಟು 1 ಗಂಟೆ ಓದಬೇಕಾ, 1 ಗಂಟೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ಫೋನ್ ಕಾಲ್ಸ್ ಬಿಟ್ಟರೆ ಬೇರೆ ಯಾವ ಆ್ಯಪನ್ನು, ಯಾವ ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡೋಕ್ಕಾಗಲ್ಲ. ಇದರಿಂದ ನೀವು ಆರಾಮಾಗಿ ಓದ್ಬೋದು, ಯಾವುದೇ ಡಿಸ್ಟ್ರಾಕ್ಷನ್ ಇರೋಲ್ಲ. ಇದನ್ನು ತಪ್ಪದೆ ಫಾಲೋ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಗೆಟಪ್ ಅರ್ಲಿ. ಈ ಬೆಳಗ್ಗೆ ಬೇಗ ಎದ್ದೇಳೋದಿಲ್ಲ, ತುಂಬ ಜನ 99% ಸ್ಟೂಡೆಂಟ್ಸು ಬೆಳಗ್ಗೆ ಬೇಗ ಎದ್ದೇಳೋಲ್ಲ. ನೀವು ನೋಡಿ, ದೊಡ್ಡ ಅಚೀವ್ಮೆಂಟ್ಸ್ ಮಾಡಿದಾರಲ್ಲ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ, ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್, ಅವರು ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ. ಆದರೆ ನೀವು ಅಚೀವ್ಮೆಂಟ್ ಮಾಡ್ಬೇಕಂತ ಅಂದ್ಕೊಂಡು ಡೈಲಿ ಬೆಳಗ್ಗೆ 8 ಗಂಟೆಗೋ 8:15 ಹೇಳ್ತೀರಾ. ಹೇಗೆ ಅಚೀವ್ಮೆಂಟ್ ಮಾಡ್ತೀರಾ? ಹೀಗಾದರೆ ಬೆಳಗ್ಗೆ ಎದ್ದೇಳೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೋಡಿ, ಒಂದು ದಿವಸಕ್ಕೆ 24 ಗಂಟೆ, ಒಂದು ದಿವಸ ಅಂದರೆ 24 ಗಂಟೆ ಟೈಮ್ ಇದೆ ನಿಮ್ಮ ಹತ್ರ. ನೀವು ಡೈಲಿ ಒಂದು ದಿವಸ ಡೈಲಿ 10 ಗಂಟೆ ನಿದ್ದೆ ಮಾಡಿದರೆ, ಒಂದು 8 ಗಂಟೆ ಸ್ಕೂಲಿಗೋ ಕಾಲೇಜಿಗೆ ಹೋಗಿ ಬಂದರೆ ನಿಮಗೆ 5ರಿಂದ 6 ಗಂಟೆ ಉಳಿಯುತ್ತೆ. ಅದರಲ್ಲಿ ನೀವು 2-3 ಗಂಟೆ ನಿಮ್ಮ ಡೈಲಿ ರೊಟೀನಿಗೆ ವೇಸ್ಟ್ ಮಾಡಿದರೆ ಇನ್ನು ಉಳಿದಿದೆ 2 to 3 hours. ಆ 2ರಿಂದ 3 ಗಂಟೆಯಲ್ಲಿ ನೀವು ಈ ಥರ ಡಿಸ್ಟ್ರಾಕ್ಷನ್ ಆಗೋದು, ಮೊಬೈಲ್ ನೋಡೋದು ಮಾಡಿದ್ರೆ ಯಾವಾಗ ಓದ್ತೀರ? ಸೊ ಅದಕ್ಕೆ ನೀವು ಡೈಲಿ 5 ಗಂಟೆಗೆ ಹೇಳಿ ಟ್ರೈ ಮಾಡಿ. ಒಂದೇ ದಿವಸ ಹೇಳೋಕ್ಕಾಗಲ್ಲ. ನೀವು ಫಾರ್ ಎಕ್ಸಾಂಪಲ್ ಡೈಲಿ 8 ಗಂಟೆಗೆ ಹೇಳ್ತಿದ್ದೀರಾ ಅಂದರೆ ಡೈಲಿ ಅರ್ಧ ಗಂಟೆ ಬೇಗ ಹೇಳಲಿಕ್ಕೆ ಟ್ರೈ ಮಾಡಿ. ಇವತ್ತು 8 ಗಂಟೆಗೆ ಇದ್ದರೆ ನಾಳೆ 7 ಗಂಟೆ ಆವಾಗ ನಿಮ್ಮ ಬಾಡಿ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಅದು ಬಿಟ್ಟು ಒಂದೇ ದಿವಸನೇ ನಾನು 5 ಗಂಟೆಗೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಗೋಲ್ಸ್ ಮತ್ತು ಫ್ರೀ ಎನ್ವಿರಾನ್ಮೆಂಟ್. ಫಸ್ಟ್ ಫ್ರೀ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಫ್ರೀ ಎನ್ವಿರಾನ್ಮೆಂಟ್ ಅಂದರೆ ನೋಡಿ, ನೀವು ಓದಬೇಕಂದ್ರೆ ಅದಕ್ಕೊಂದು ಜಾಗ ಸೆಟ್ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಓದೋದು ಬಿಟ್ಟು ಮೊಬೈಲ್ ನೋಡೋದು, ಗೇಮ್ ಆಟ ಆಡೋದು, ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆಯ ಲೈಟು, ಗಾಳಿ ಬರುವಂಥ ಒಂದು ಒಳ್ಳೆ ಜಾಗ ಫಿಕ್ಸ್ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಓದೋದು ಬಿಟ್ಟರೆ ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಓದೋದು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಬಾರ್ದು. ಆ ಥರದೊಂದು ಜಾಗ ಫಿಕ್ಸ್ ಮಾಡ್ಕೊಳ್ಳಿ. ಅವಾಗ ಓದೋಕ್ಕೆ ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಸೆಟ್ ಯುವರ್ ಗೋಲ್ಸ್. ನೋಡಿ, ನಾನು ಟೈಮ್ ಟೇಬಲ್ ಹಾಕ್ಕೊತೀನಿ, ಬೆಳಗ್ಗೆ ಈ ಸಬ್ಜೆಕ್ಟ್ ಓದ್ತೀನಿ, ಸಂಜೆ ಈ ಸಬ್ಜೆಕ್ಟ್ ಓದ್ತೀನಿ. ನಾನು ದೇವರಾಣಿಗೂ ಹೇಳ್ತೀನಿ, ನೀವು ಟೈಮ್ ಟೇಬಲ್ ಯಾವುದೇ ಕಾರಣಕ್ಕೂ ಟೈಮ್ ಟೇಬಲ್ ಹಾಕೋಬೇಡಿ. ಟೈಮ್ ಟೇಬಲ್ ಹಾಕ್ಕೊಂಡ್ರು ಮ್ಯಾಕ್ಸಿಮಮ್ 2ರಿಂದ 3 ದಿವಸ ಫಾಲೋ ಮಾಡ್ತೀರಾ ಅಷ್ಟೇ, ಅದ್ರ ಮೇಲೆ ಫಾಲೋ ಮಾಡಲ್ಲ. ಬೇಕಾದ್ರೆ ಯಾರೆಲ್ಲ ಸ್ಟೂಡೆಂಟ್ಸು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕಿ ಫಾಲೋ ಮಾಡಿದ್ದೀರಿ ಬೇಕಾದ್ರೆ ಕಮೆಂಟ್ ಮಾಡಿ. ಯಾವಾಗಲೂ ಟೈಮ್ ಟೇಬಲ್, ನಾನು ದೇವರನ್ನಾಗಿ ಹೇಳ್ತೀನಲ್ಲ, ಟೈಮ್ ಟೇಬಲ್ ಫಾಲೋ ಮಾಡೋಕ್ಕಾಗಲ್ಲ. ನೋಡಿ, ನೀವು ನಾಳೆ ಓದಬೇಕಂದ್ರೆ ಇವತ್ತು ರಾತ್ರಿ ನಾನು ನಾಳೆ ಯಾವುದೆಲ್ಲ ಸಬ್ಜೆಕ್ಟ್ ಓದಬೇಕು, ಏನೆಲ್ಲ ಟಾಪಿಕ್ಸ್ ಓದಬೇಕು, ಅದನ್ನು ಯಾವುದಾದ್ರು ಒಂದು ಪೆನ್, ಒಂದು ಪೇಪರ್ ತೊಗೊಂಡು ಒಂದು ಕಡೆ ಬರೆದಿಟ್ಕೊಳ್ಳಿ. ಅದನ್ನು ಕಂಪ್ಲೀಟ್ ಮಾಡಿ. ಯಾವಾಗ ನೀವು ಅಂದ್ಕೊಂಡಿರೋ ಟಾಸ್ಕನ್ನು ಡೈಲಿ ಕಂಪ್ಲೀಟ್ ಮಾಡ್ತೀರಲ್ಲ, ಅದೇ ಡಿಸಿಪ್ಲಿನ್ ಅಂತಾರಲ್ಲ, ಅದೇ ನೀವು ಅಂದ್ಕೊಂಡಿರೋ ಟಾಸ್ಕನ್ನು ಅಥವಾ ನೀವು ಇಷ್ಟು ಓದಬೇಕಂತ ಅಂದ್ಕೊತಿರಲ್ಲ, ಯಾವಾಗ ನೀವು ಡೈಲಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತಾ ಬರ್ತೀರಲ್ಲ, ಅದು ಡಿಸಿಪ್ಲಿನ್. ಮೋಟಿವೇಶನ್ ಅಂದರೆ ನೀವು ಜಸ್ಟ್ ಅಂದ್ಕೊಳ್ಳೋದು ಓದಬೇಕು, ಟೈಮ್ ಟೇಬಲ್ ಹಾಕಿರ್ತೀರ ಓದಬೇಕಂತ, ಬಟ್ ಓದಲ್ಲ, ಅದು ಮೋಟಿವೇಶನ್. ಸೊ ಡಿಸಿಪ್ಲಿನ್ ಫಾಲೋ ಮಾಡಬೇಕಂದ್ರೆ ಈ ಥರ ಮಾಡಿ. ಟೈಮ್ ಟೇಬಲ್ ಯಾವಾಗಲೂ ಹಾಕೋಕ್ಕೆ ಹೋಗ್ಬೇಡಿ. 4th ಪಾಯಿಂಟ್ ಏನಪ್ಪ ಅಂದರೆ ಡೋಂಟ್ ಬಿ ಡಿಮೋಟಿವೇಟೆಡ್. ನೋಡಿ, ಬೇಜಾರಾಗಬೇಡಿ. ಒಂದೇ ದಿವಸಕ್ಕೆ ನೀವು ಎಲ್ಲದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದೇ ಸತಿಗೆ ಈಗ ಡೈಲಿ ಬೆಳಗ್ಗೆ 8 ಗಂಟೆಗೆ ಹೇಳ್ತೀರ, ನೀವು ಒಂದೇ ಸತಿಗೆ 5 ಗಂಟೆಗೆ ಹೇಳೋಕ್ಕಾಗಲ್ಲ. ಆವಾಗ ಬೇಜಾರು ಮಾಡಿಕೊಂಡು ಇರೋ ಟೈಮನ್ನು ವೇಸ್ಟ್ ಮಾಡಿಬಿಡಿ. ಯಾವಾಗಲೂ ಒಂದು ಬೆಟ್ಟ ಹತ್ತಬೇಕಂದ್ರೆ ಒಂದೊಂದೇ ಹೆಜ್ಜೆ ಹಿಡ್ಕೊತ ಹೋಗಬೇಕು. ಅದು ಬಿಟ್ಟು ನೀವು ಒಂದೇ ಸತಿಗೆ ಜಂಪ್ ಮಾಡೋಕ್ಕಾಗಲ್ಲ. ಅದೇ ಥರ ನೀವು ನಿಮ್ಮ ಗೋಲ್ ರೀಚ್ ಆಗಬೇಕಂದ್ರೆ ಒಂದೊಂದೇ ಡೈಲಿ
ಒಂದೊಂದೇ ಸ್ವಲ್ಪ ವರ್ಕನ್ನು ಫಾಲೋ ಮಾಡ್ತಾ ಹೋಗಿ, ಆಟೋಮೆಟಿಕ್ ನೀವು ಪಿಕಪ್ ಆಗ್ತೀರಾ. ಆಗಿಬಿಟ್ಟು ಒಂದೇ ದಿವಸನೇ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು 2 ಗಂಟೆ ಓದಬೇಕಂತ ಅಂದ್ಕೊತೀರಾ, ಆದರೆ ಅದರಲ್ಲಿ 1 ಗಂಟೆ ಟೈಮ್ ವೇಸ್ಟ್ ಮಾಡ್ತೀರಾ. ಇನ್ನೊಂದು ಗಂಟೆ ಇರುತ್ತೆ, ಆ ಇನ್ನೊಂದು ಗಂಟೆ ಏನೋ ಓದಲಿಲ್ಲ ಅಂತ ಅದರಲ್ಲೇ ಬೇಜಾರಲ್ಲೇ ಮುಳುಗೋಗ್ತೀರ. ಅದ್ಬಿಟ್ಟು ಈಗ 1 ಗಂಟೆ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ, ಬಟ್ ಇನ್ನೊಂದು ಗಂಟೆ ಇದೆಯಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಳೋ ಅಂತ ಓದಬೇಕು. ಅದು ಡಿಮೋಟಿವೇಟ್ ಆಗಬೇಡಿ ಯಾವಾಗಲೂ. 5ನೇ ಪಾಯಿಂಟ್ ಬಂದ್ಬಿಟ್ಟು ಡು ನಾಟ್ ಡಿಪೆಂಡ್ ಆನ್ ರಿಸಲ್ಟ್ಸ್. ಅಂದರೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನ ಹಂಗೆ ಹೇಳ್ತಾನೆ. ಇದರ ಅರ್ಥ ಏನಪ್ಪ ಅಂದರೆ, ಯಾವಾಗಲೂ ರಿಸಲ್ಟಿಗೋಸ್ಕರ ವರ್ಕ್ ಮಾಡಬೇಡಿ. ನಿಮ್ಮ ವರ್ಕನ್ನು ನೀವು ಮಾಡಿ, ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಅದ್ಬಿಟ್ಟು ಫಾರ್ ಎಕ್ಸಾಂಪಲು ನೀವೊಂದು ಎಕ್ಸಾಮ್ ಇದೆ, ಅದ್ರ 100ಕ್ಕೆ 100 ತೆಗಿಬೇಕು ನಾನು ಅಂದ್ಕೊಂಡು ಓದೋಕ್ಕೆ ಹೋಗಬೇಡಿ. ನೀವು ಓದಿ, ಎಕ್ಸಾಮ್ ಇದೆ ಅಂತ ಓದಿ, ರಿಸಲ್ಟು ಯಾವಾಗಲೂ ಬಂದೇ ಬರುತ್ತೆ. ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ರಿಸಲ್ಟ್ ಖಂಡಿತ ಬರುತ್ತೆ. ಸೊ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ 5 ಪಾಯಿಂಟನ್ನು ಒಂದೇ ಸತಿಗೆ ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರು ಡೈಲಿ ಒಂದೊಂದನ್ನೇ ಫಾಲೋ ಮಾಡಿ, ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಈ ವಿಡಿಯೋನ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ಎಂಡ್ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್ ಬಾಯ್.